ವೆಲ್ಕಮ್ ಟು ಎಕನಾಮಿಕ್ಸ್ ಕ್ಲಾಸಸ್. ನನ್ನ ಹೆಸರು ಸಿದ್ದೇಶ್ ಬಾಳೆ ಅಂತ. ಪ್ರಥಮವಾಗಿ ನನ್ನ ಚಾನಲ್ ನೋಡ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಅಂತ ಕೇಳ್ಕೊಳ್ತಾ ಇಂದಿನ ಅರ್ಥಶಾಸ್ತ್ರದ ವಿಷಯ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಂದಿನ ಅರ್ಥಶಾಸ್ತ್ರದ ವಿಷಯ BS6M NEPಯಲ್ಲಿ ಬರತಕ್ಕಂತಹ ಅಂತಾರಾಷ್ಟ್ರೀಯ ವ್ಯಾಪಾರ. ಇದು ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರದಲ್ಲಿ ಬರತಕ್ಕಂತಹ ಇಲ್ಲಿ ವಿದೇಶಿ ನೇರ ಹೂಡಿಕೆಯ ಅರ್ಥ ಮತ್ತು ಪರ ಮತ್ತು ವಿರೋಧವಾದಗಳ ಬಗ್ಗೆ ವಿವರಿಸ್ತಾ ಇದ್ದೇನೆ. ಅದರಲ್ಲಿ ಪ್ರಥಮವಾಗಿ ಬರತಕ್ಕಂಥದ್ದೇ ವಿದೇಶಿ ನೇರ ಹೂಡಿಕೆ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ಅದರ ಅರ್ಥ ಒಂದು ವಿದೇಶಿ ಸಂಸ್ಥೆ ಅಥವಾ ವ್ಯಕ್ತಿ ಭಾರತೀಯ ಕಂಪನಿಯಲ್ಲಿ ನೇರವಾಗಿ ಹೂಡಿಕೆ ಮಾಡುವುದು. ಅಂದರೆ ಉದಾಹರಣೆಯಲ್ಲಿ ಕಾರ್ಖಾನೆ ಕಟ್ಟುವುದಾಗಿರ್ಬೋದು, ಶಾಖೆ ಆರಂಭಿಸುವುದು ಅಥವಾ ಕಂಪನಿ ಷೇರುಗಳನ್ನು ಬಹುತೇಕ ಪ್ರಮಾಣದಲ್ಲಿ ಖರೀದಿಸುವುದು. ಇದು ವಿದೇಶಿ ನೇರ ಹೂಡಿಕೆಯಾಗಿರ್ತದೆ ಅಂತ ಹೇಳ್ಬೋದು. ಅಂದ್ರೆ ಒಂದು ವಿದೇಶಿ ಸಂಸ್ಥೆ ಅಥವಾ ವ್ಯಕ್ತಿ ಅಥವಾ ಯಾರಾದರೂ ಈಗ ವ್ಯಕ್ತಿ ಆಗಲಿ, ವಿದೇಶಿ ಸಂಸ್ಥೆ ಆಗಲಿ, ಭಾರತೀಯಲ್ಲಿ ಬಂದು ಕಂಪನಿಯನ್ನು ತೆರೀತಕ್ಕಂಥದ್ದಾಗಿರ್ಬೋದು. ಉದಾಹರಣೆ ಕಾರ್ಖಾನೆ ಕಟ್ಟಡ, ಅದೇ ರೀತಿ ಶಾಖೆಗಳನ್ನು ಆರಂಭಿಸುವುದು. ಇವೆಲ್ಲದಕ್ಕೂ ನಾವೇನು ಕರಿತೀವಿ, ಇಲ್ಲಿ ಷೇರುಗಳನ್ನು ಬಹುತೇಕ ಪ್ರಮಾಣದಲ್ಲಿ ಖರೀದಿಸುವುದಾಗಿರ್ಬೋದು. ಇವೆಲ್ಲ ಬರ್ತಕ್ಕಂಥವು ವಿದೇಶಿ ನೇರ ಹೂಡಿಕೆಯ ಅರ್ಥಗಳಾಗಿರ್ತಾವೆ. ಅದೇ ರೀತಿ ನಂತರ ಬರ್ತಕ್ಕಂಥದ್ದು ಇಲ್ಲಿ ತೆಗೆದುಕೊಂಡ್ರೆ ಏನು ಬರ್ತದೆ, ವಿದೇಶಿ ನೇರ ಹೂಡಿಕೆಯ ಪರವಾದಗಳು. ಅಂದ್ರೆ ಆರ್ಗ್ಯುಮೆಂಟ್ಸ್ ಫಾರ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ಅಂದ್ರೆ ದಕ್ಷ ನಿಯಂತ್ರಣ ಮತ್ತು ನಿರ್ವಹಣೆ ಅಂತ ಬರ್ತದೆ. ಇಲ್ಲಿ ವಿದೇಶಿ ನೇರ ಹೂಡಿಕೆಯಲ್ಲಿ ನಿಯಂತ್ರಣ ಮತ್ತು ನಿರ್ವಹಣೆ ವಿದೇಶಿ ಹೂಡಿಕೆದಾರರ ಬಳಿ ಇರ್ತದೆ. ಅವರು ಆಡಳಿತ ಅನುಭವ ಮತ್ತು ಕುಶಲತೆ, ಬಂಡವಾಳ ಹೂಡಿಕೆಯಾದ ದೇಶದಲ್ಲಿ ಉದ್ಯಮದ ಅಭಿವೃದ್ಧಿಗೆ ಮತ್ತು ದಕ್ಷತೆ, ಉತ್ಪಾದನಾ ವ್ಯವಸ್ಥೆಗೆ ವಿಕಾಸಕ್ಕೆ ಸಹಾಯ ಮಾಡ್ತಾರೆ ಅಂತ ಹೇಳ್ಬೋದು. ಅಂದ್ರೆ ವಿದೇಶಿ ನೇರ ಹೂಡಿಕೆಯಲ್ಲಿ ನಿಯಂತ್ರಣ ಮತ್ತು ನಿರ್ವಹಣೆ ಕೂಡ ವಿದೇಶಿ ಹೂಡಿಕೆದಾರರ ಬಳಿ ಇರ್ತದೆ. ಅಂದ್ರೆ ಅವ್ರು ಏನು ಹೂಡಿಕೆ ಮಾಡಿರ್ತಾರೆ ಅವರೇ ಕೂಡ ಅಲ್ಲಿ ನಿಯಂತ್ರಣ ಮಾಡ್ತಕ್ಕಂಥವ್ರು ಮತ್ತು ನಿರ್ವಹಣೆ ಮಾಡ್ತಕ್ಕಂಥವ್ರು ಆಗಿರ್ತಾರೆ. ಮತ್ತು ಅವರು ಆಡಳಿತದ ಅನುಭವ ಮತ್ತು ಕುಶಲತೆ ಕೂಡ ಬಂಡವಾಳ ಹೂಡಿಕೆಯಾದ ದೇಶದಲ್ಲಿ ಉದ್ದಿಮೆ ಅಭಿವೃದ್ಧಿಗೆ ಕೂಡ ದಕ್ಷತೆಯನ್ನು ವಹಿಸ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ತಾವು ಮಾಡಿರ್ತಕ್ಕಂಥ ಹೂಡಿಕೆಯಲ್ಲಿ ಏನು ಮಾಡ್ತಾರೆ, ಅವರು ಆ ದೇಶದಲ್ಲಿ ದಕ್ಷತೆಯಿಂದ ಮತ್ತು ಉದ್ಯಮಿಗಳನ್ನು ಅನುಭವಿ ಮತ್ತು ಕುಶಲ ಹೊಂದಿರತಕ್ಕಂಥ ಆಡಳಿತಗಾರರಿಂದ ಒಳ್ಳೆಯ ಉತ್ಪಾದನಾ ವ್ಯವಸ್ಥೆ ಕೂಡ ಸಹಾಯ ಮಾಡ್ತಾರೆ ಅಂತ ಹೇಳ್ಬೋದು. ಇನ್ನು ಆರ್ಥಿಕ ಅಭಿವೃದ್ಧಿಗೆ ಉತ್ತೇಜನ ಅಂತ ತೆಗೆದುಕೊಂಡ್ರು. ಅಂದ್ರೆ ದೇಶದ ಒಳಗಡೆ ಉತ್ಪಾದನೆ ಆಗ್ತಕ್ಕಂತಹ ಉತ್ಪಾದನೆ ಹೆಚ್ಚಿಸಬಹುದು ಮತ್ತು ಹೊಸ ಉದ್ಯಮಿಗಳು ಉದ್ಯೋಗಾವಕಾಶ ಹಾಗೂ ಆರ್ಥಿಕ ಚಟುವಟಿಕೆ ಕೂಡ ತೀವ್ರವಾಗಿ ಕೈಗೊಳ್ಳಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳ್ಬೋದು. ಅದೇ ರೀತಿ ಉದ್ಯೋಗ ಸೃಷ್ಟಿ. ಅಂದರೆ ವಿದೇಶಿ ಕಂಪನಿಗಳು ಹೊಸ ಕಂಪನಿಗಳನ್ನು ಸ್ಥಾಪಿಸ್ತವೆ. ಇದರಿಂದ ಸ್ಥಳೀಯರಿಗೆ ಉದ್ಯೋಗಾವಕಾಶ ಕೂಡ ಇಲ್ಲಿ ದೊರೀತಾವ ಅಂತ ಹೇಳ್ಬೋದು. ಅಂದ್ರೆ ಈಗ ಭಾರತದಲ್ಲಿ ಯಾವುದಾದ್ರೂ ಒಂದು ಅಮೇರಿಕಾ ಕಂಪನಿ ಬಂದು ತನ್ನ ಉದ್ಯಮ ಸಂಸ್ಥೆಯನ್ನು ಸ್ಥಾಪನೆ ಸ್ಟಾರ್ಟ್ ಮಾಡ್ತಂದ್ರೆ ನಮ್ಮ ದೇಶೀಯ ಇರ್ತಕ್ಕಂಥ ಕಾರ್ಮಿಕರಿಗೆ ಏನಾಗ್ತೈತೆ, ಅಲ್ಲಿ ಕೆಲಸಗಳು ಸಿಗ್ತಾವೆ, ಉದ್ಯೋಗ ಅವಕಾಶಗಳ ನಿರ್ಮಾಣ ಆಗ್ತದೆ. ಯಾಕಂದರೆ ಬೇರೆದವ್ರು ಬಂದು ನಮ್ಮಲ್ಲಿ ಏನಾದರೂ ಕಂಪನಿಗಳನ್ನು ಅಥವಾ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿ ಸ್ಟಾರ್ಟ್ ಮಾಡಿದ್ರಂದ್ರೆ ನಮ್ಮ ಸ್ಥಳೀಯ ಒಂದು ಕಾರ್ಮಿಕರಿಗೂ ಕೂಡ ಏನಾಗ್ತದೆ, ಉದ್ಯೋಗ ಅವಕಾಶಗಳು ದೊರೆಯೋಕೆ ಸಾಧ್ಯವಾಗ್ತದೆ ಅಂತ ಹೇಳ್ಬೋದು. ಇದು ಕೂಡ ಒಂದು ಉದ್ಯೋಗ ಸೃಷ್ಟಿಗೆ ಪ್ರಮುಖ ಅಂಶವಾಗಿರ್ತದೆ. ಅದೇ ರೀತಿ ತಂತ್ರಜ್ಞಾನ ಮತ್ತು ನವೀನತೆ. ವಿದೇಶಿ ಹೂಡಿಕೆದಾರರು ಕೂಡ ಏನು ಮಾಡ್ತಾರೆ, ತಮ್ಮ ತಂತ್ರಜ್ಞಾನ, ಪರಿಣಿತಿ ಮತ್ತು ಸುಧಾರಿತ ವ್ಯವಸ್ಥೆಗಳು ತಂದ್ರೆ ವಿದೇಶಿ ಕಂಪನಿಗಳಿಗೂ ಕೂಡ ಅದು ಉಪಯೋಗವಾಗ್ತದೆ ಅಂತ ಹೇಳ್ತಾರೆ. ಅದರಲ್ಲಿ ತಂತ್ರಜ್ಞಾನ ಆಗಲಿ, ಪರಿಣಿತಿ ಆಗಲಿ, ಸುಧಾರಿತ ವ್ಯವಸ್ಥೆ ಆಗಲಿ ತರುವುದರಿಂದ ದೇಶೀಯ ಕಂಪನಿಗಳು ಕೂಡ ಇಲ್ಲಿ ಏನಾಗ್ತಾವೆ, ಉಪಯೋಗವನ್ನು ಪಡಿತಾವೆ ಮತ್ತು ಮುಂದುವರಿಯೋಕೆ ಕೂಡ ಸಾಧ್ಯತೆ ಹೆಚ್ಚಿರ್ತದೆ ಅಂತ ಹೇಳ್ತಾರೆ. ಯಾಕಂದ್ರೆ ತಂತ್ರಜ್ಞಾನ ಅನ್ನೋದು ಕೂಡ ಇಲ್ಲಿ ಮುಖ್ಯ. ಅದೇ ರೀತಿ ಆಂತರಿಕ ಉತ್ಪಾದನಾ ಮಟ್ಟದ ಸುಧಾರಣೆ ಅಂತ ತೆಗೆದುಕೊಂಡ್ರೆ ಈ ಸ್ಪರ್ಧಾತ್ಮಕತೆಯಿಂದ ಸ್ಥಳೀಯ ಕಂಪನಿಗಳು ಕೂಡ ತಮ್ಮ ಗುಣಮಟ್ಟವನ್ನು, ಕಾರ್ಯಕ್ಷಮತೆಯನ್ನು ಹೆಚ್ಚಿಸಲು ಪ್ರಯತ್ನಿಸ್ತಾವೆ. ಯಾಕಂದ್ರೆ ಬೇರೆ ಕಂಪನಿಗಳು ಬಂದು ನಮ್ಮ ದೇಶದಲ್ಲಿ ಕಂಪನಿಗಳನ್ನು ಸ್ಥಾಪನೆ ಮಾಡಿದ್ರಂದ್ರೆ ಅವುಗಳಿಗೆ ಪೈಪೋಟಿ ಕೊಡೋಕೆ ನಮ್ಮ ಸ್ಥಳೀಯ ಕೈಗಾರಿಕೆಗಳು ಕೂಡ ಏನು ಮಾಡ್ತಾವ್ರಿ, ಒಳ್ಳೆಯ ಗುಣಮಟ್ಟದ ವಸ್ತುಗಳನ್ನು ಉತ್ಪಾದನೆ ಮಾಡೋಕ್ಕೆ ಪ್ರಯತ್ನ ಪಡ್ತಾವೆ ಮತ್ತು ಒಳ್ಳೆಯ ರೀತಿಯ ಕಾರ್ಯಕ್ಷಮತೆಯನ್ನು ಹೆಚ್ಚಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾವೆ ಅಂತ ಹೇಳ್ಬೋದು. ಅದು ಕೂಡ ಒಂದು ಪ್ರಮುಖ ಪರವಾದ. ಅದೇ ರೀತಿ 6ನೇ ತೆಗೆದುಕೊಂಡ್ರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಪ್ರವೇಶ. ಅಂದ್ರೆ ವಿದೇಶಿ ಕಂಪನಿಗಳ ಸಹಭಾಗಿತ್ವದಿಂದ ಸ್ಥಳೀಯ ಕಂಪನಿಗಳು ಕೂಡ ಬಾಹ್ಯ ಮಾರುಕಟ್ಟೆಗೆ ಪ್ರವೇಶ ಪಡೆಯುವ ಸಾಧ್ಯತೆ ಇರ್ತದೆ. ಯಾಕಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ನಾವು ಮಾರುಕಟ್ಟೆಯನ್ನು ಹೊಂದಾಕ ಇದು ಕೂಡ ಒಂದು ಪ್ರಮುಖ ಅಂಶ. ಯಾವುದ್ರಿ, ವಿದೇಶಿ ನೇರ ಹೂಡಿಕೆ. ಅಂದರೆ ಬೇರೆ ದೇಶಗಳಲ್ಲಿ ನಮ್ಮ ಕಂಪನಿಗಳನ್ನು ಸ್ಥಾಪನೆ ಮಾಡೋದಾಗಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಒಂದು ಕೈಗಾರಿಕೆಗಳ ಪರಿಚಯ ಮಾಡೋಕೆ ಕೂಡ ಇದು ಸಹಕಾರಿಯಾಗಿರುತ್ತದೆ. ಯಾವುದು, ಸ್ಥಳೀಯ ಒಂದು ಕಂಪನಿಗಳು ಕೂಡ ಬಾಹ್ಯ ಮಾರುಕಟ್ಟೆಗೆ ಹೋಗೋಕೆ ಅನುಕೂಲತೆಯನ್ನು ಮಾಡಿಕೊಡ್ತದೆ ಅಂತ ಹೇಳ್ಬೋದು. ಅದೇ ರೀತಿ ಬಲವಾದ ಸಂಬಂಧಗಳು. ಅಂದರೆ ದೇಶಗಳ ನಡುವೆ ವ್ಯಾಪಾರ ಸಂಬಂಧ ಕೂಡ ಬಲಪಡಿಸೋದು ಮತ್ತು ರಾಜಕೀಯ ಸಹಕಾರ ಕೂಡ ಇಲ್ಲಿ ಹೆಚ್ಚಾಗ್ಬೋದು ಅಂತ ಹೇಳ್ತಾರೆ. ಯಾಕಂದ್ರೆ ಬೇರೆ ಬೇರೆ ದೇಶಗಳಲ್ಲಿ ನಮ್ಮ ಒಂದು ಕೈಗಾರಿಕೆಗಳನ್ನು, ನಮ್ಮ ಬ್ರಾಂಚ್ಗಳನ್ನು ಓಪನ್ ಮಾಡೋದ್ರಿಂದ ಅವರ ನಡುವೆ ನಮ್ಮ ನಡುವೆ ಕೂಡ ಅಲ್ಲಿ ಒಳ್ಳೆಯ ಸಂಬಂಧ ಬೆಳೀತದೆ ಅಂತ ಹೇಳ್ಬೋದು. ಇದು ಒಂದು. ಇನ್ನು ಲಾಭಗಳ ಮರುಹೂಡಿಕೆ ಅಂದರೆ ಯಾವ ರೀತಿ, ಇಲ್ಲಿ ವಿದೇಶಿ ಹೂಡಿಕೆದಾರರು ಗಳಿಸಿದ ಲಾಭಗಳನ್ನು ಸ್ವಲ್ಪ ಭಾಗವನ್ನು ಅತಿಥಿ ದೇಶದಲ್ಲಿ
ಮರು ಹೂಡಿಕೆ ಮಾಡ್ತಾರೆ. ಇದರಿಂದ ಏನಾಗ್ತದೆ, ಆ ದೇಶದಲ್ಲಿ ಹೂಡಿಕೆ ದರ ಹೆಚ್ಚುತ್ತದೆ ಮತ್ತು ಉದ್ಯಮ ವಿಸ್ತರಣೆ ಮತ್ತು ಆಧುನೀಕರಣ ಕೂಡ ಜರುಗ್ತದೆ ಅಂತ ಹೇಳ್ಬೋದು. ಅಂದ್ರೆ ಈಗ ಬೇರೆ ದೇಶದವ್ರು ನಮ್ಮ ದೇಶದಲ್ಲಿ ಬಂದು ಕಂಪನಿಗಳನ್ನು ತೆರೆದ್ರೆ ಅದರಲ್ಲಿ ಬಂದಂಥ ಲಾಭದಲ್ಲಿ ಏನು ಮಾಡ್ತಾರೆ, ಒಂದಿಷ್ಟು ಭಾಗವನ್ನು ಸ್ಥಳೀಯ ಇರತಕ್ಕಂಥ ಮಾರುಕಟ್ಟೆಗಳಲ್ಲಿ ಇದು ಏನು ಕಂಪನಿಗಳಲ್ಲಿ ಕೂಡ ಹೂಡಿಕೆ ಮಾಡ್ತಾರೆ. ಅತಿಥಿ ದೇಶದಲ್ಲಿ ಮರು ಹೂಡಿಕೆಯನ್ನು ಮಾಡೋದರಿಂದ ಅದು ಕೂಡ ಲಾಭ ಆಗ್ತದೆ ಅಂತ ಹೇಳ್ಬೋದು. ಇನ್ನು ವೇತನಗಳ ಹೆಚ್ಚಳ, ಇಲ್ಲಿ ವಿದೇಶಿ ನೇರ ಹೂಡಿಕೆಯಿಂದ ಉದ್ಯಮಿಗಳು ಬೆಳೆಯುವುದರಿಂದ ಹಾಗೂ ಆರ್ಥಿಕ ಚಟುವಟಿಕೆ ವಿಸ್ತರಿಸುವುದರಿಂದ ಕೂಡ ಏನಾಗ್ತೈತಿ, ಕೆಲಸಗಾರರ ವೇತನಗಳನ್ನು ಹೆಚ್ಚುತ್ತಾವೆ. ಇದರಿಂದಾಗಿ ಕೊಳ್ಳುವ ಶಕ್ತಿ ಮತ್ತು ಜೀವನ ಮಟ್ಟ ಕೂಡ ಅಲ್ಲಿ ಉತ್ತಮಗೊಳ್ತದೆ ಅಂತ ಹೇಳ್ಬೋದು. ಅಂದ್ರೆ ವಿದೇಶಿಯರ ನೇರ ಹೂಡಿಕೆಯಿಂದ ಉದ್ಯಮಗಳ ಬೆಳವಣಿಗೆ ಆಗ್ತದೆ. ಉದ್ಯಮಗಳ ಬೆಳವಣಿಗೆ ಆಗುವುದರಿಂದ ಆರ್ಥಿಕ ಚಟುವಟಿಕೆ ವಿಸ್ತರಿಸ್ತವೆ. ಆರ್ಥಿಕ ಚಟುವಟಿಕೆ ವಿಸ್ತರಣೆ ಆಗುವುದರಿಂದ ಕೆಲಸಗಾರರ ವೇತನ ಪ್ರಮಾಣ ಕೂಡ ಅಲ್ಲಿ ಅಧಿಕವಾಗ್ತದೆ ಅಂತ ಹೇಳ್ಬೋದು. ಇನ್ನು ಅದೇ ರೀತಿ ಹೆಚ್ಚಿನ ತೆರಿಗೆ ವರಮಾನಗಳು, ಅಂದರೆ ವಿದೇಶಿ ಹೂಡಿಕೆ ಉತ್ಪಾದನೆ ಆಗುವ ಸರಕು ಮತ್ತು ರಫ್ತುಗಳ ಲಾಭಗಳ ಮೇಲೆ ಕೂಡ ಸರ್ಕಾರ ತೆರಿಗೆ ವಿಧಿಸ್ತದೆ. ಇದರಿಂದ ಸರ್ಕಾರಕ್ಕೆ ಹೆಚ್ಚಿನ ಮೊತ್ತದ ವರಮಾನ ಬರೋಕೆ ಸಾಧ್ಯವಾಗ್ತದೆ ಅಂತ ಹೇಳ್ಬೋದು. ಇವೆಲ್ಲ ಬರತಕ್ಕಂಥವೇನು ವಿದೇಶಿ ನೇರ ಹೂಡಿಕೆಯ ಪರವಾದಗಳು. ನಂತರ ಬರ್ತಕ್ಕಂಥದ್ದೇನು ವಿದೇಶಿ ನೇರ ಹೂಡಿಕೆಯ ವಿರುದ್ಧವಾದಗಳು. ಅಂದರೆ ವಿದೇಶಿ ನೇರ ಹೂಡಿಕೆ ಕೂಡ ಏನಾಗ್ತದೆ, ದೇಶದ ಆರ್ಥಿಕ ಅಭಿವೃದ್ಧಿಗೆ ಸಹಾಯ ಮಾಡ್ತದೆ ಎಂಬ ಅಭಿಪ್ರಾಯ ಇದ್ದರೂ ಕೂಡ ಇದರ ವಿರುದ್ಧ ಕೆಲವು ನಕಾರಾತ್ಮಕ ಅಂಶಗಳು ಕೂಡ ಇದಾವ ಅಂತ ಹೇಳ್ಬೋದು. ಅಂದರೆ ಕೆಲವು ತಜ್ಞರ ಪ್ರಕಾರ ಇಲ್ಲಿ ಒಂದಿಷ್ಟು ವಿರುದ್ಧವಾದಗಳು ಕೂಡ ಕಂಡು ಬರ್ತಾವೆ. ಅದರಲ್ಲಿ ಪ್ರಥಮವಾಗಿ ದೇಶೀಯ ಉದ್ಯಮಿಗಳ ಸ್ಪರ್ಧೆ. ಅಂದ್ರೆ ವಿದೇಶಿ ಕಂಪನಿಗಳು ಹೆಚ್ಚು ಹಣ ಹಾಗೂ ತಂತ್ರಜ್ಞಾನ ಹೊಂದಿರುವುದರಿಂದ ದೇಶೀಯ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳು ಅವುಗಳೊಂದಿಗೆ ಸ್ಪರ್ಧೆ ಮಾಡಲು ಕಷ್ಟಪಡ್ತಾವ ಅಂತ ಹೇಳ್ತಾರೆ. ಇದು ಕರೆ, ಇದು ಸತ್ಯವಾದ ಮಾತು. ಯಾಕಂದ್ರೆ ಬೇರೆ ದೇಶದವರು ಬಂದು ನಮ್ಮ ದೇಶಗಳಲ್ಲಿ ತಮ್ಮ ಕಂಪನಿಗಳನ್ನು ತಂತ್ರಜ್ಞಾನವನ್ನು ಮುಂದುವರೆದ ತಂತ್ರಜ್ಞಾನವನ್ನು ಬಳಸಿಕೊಂಡು ಉತ್ಪಾದನೆ ಮಾಡ್ತಾ ಇದ್ದಾರೆ ಅಂದಾಗ ನಮ್ಮ ಸ್ಥಳೀಯ ಕೈಗಾರಿಕೆಗಳು ಅಷ್ಟು ಸಮರ್ಥವಾಗಿರೋಂಗಿಲ್ಲ. ಹಾಗಾಗಿ ಅವ್ರ ಜೊತೆ ನಮ್ಮ ಸ್ಥಳೀಯ ಕೈಗಾರಿಕೆಗಳು ಸ್ಪರ್ಧೆಯನ್ನು ನೀಡಬೇಕಾದ್ರೆ ಬಹಳ ಕಠಿಣ ಆಗ್ತದೆ ಮತ್ತು ಸಮಸ್ಯೆಗಳು ಕೂಡ ಹೆಚ್ಚಾಗ್ತವೆ. ಯಾಕಂದ್ರೆ ಆಗಲೇ ಮುಂದುವರೆದ ತಂತ್ರಜ್ಞಾನ ಇರ್ತದೆ. ಒಂದು ಕೈಗಾರಿಕೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ನಿಪುಣ ಕಾರ್ಮಿಕರು ಕೂಡ ಇರ್ತಾರೆ. ಆಮೇಲೆ ಅವ್ರ ಕಡೆ ಹೇರಳವಾದ ಬಂಡವಾಳ ಇರ್ತದೆ. ಹಾಗಾಗಿ ನಮ್ಮ ಸಣ್ಣ ಉದ್ಯಮಿಗಳಾಗಲಿ ಮಧ್ಯಮ ಉದ್ಯಮಿಗಳಾಗಲಿ ಕೂಡ ಏನಾಗ್ತವೆ, ಅವರ ಜೊತೆ ಪೈಪೋಟಿ ಮಾಡೋಕೆ ಇಲ್ಲಿ ಹೆಚ್ಚು ಏನು ಮಾಡ್ತದೆ, ತೊಂದರೆ ಆಗ್ತದೆ ಅಂತ ಹೇಳ್ಬೋದು. ಇದು ಕೂಡ ಒಂದು ಪ್ರಮುಖ ಅಂಶ, ದೇಶೀಯ ಉದ್ಯಮಿಗಳ ಸ್ಪರ್ಧೆ. ಇದು ವಿರೋಧವಾದಗಳಲ್ಲಿ ಬರತಕ್ಕಂಥದ್ದು. ಇನ್ನು ಲಾಭದ ಹೊರಹಾಕುವುದು, ಅಂದ್ರೆ ವಿದೇಶಿ ಹೂಡಿಕೆದಾರರು ತಾವು ಗಳಿಸಿದ ಲಾಭವನ್ನು ತಮ್ಮ ಮೂಲ ದೇಶಗಳಿಗೆ ಕಳಿಸುವ ಸಾಧ್ಯತೆ ಇದೆ. ಇದರಿಂದಾಗಿ ದೇಶದ ವಿದೇಶಿ ವಿನಿಮಯ ಕೂಡ ಬಂಡವಾಳ ಹೊರ ಹೋಗ್ತದೆ ಅಂತ ಹೇಳ್ತಾರೆ. ಯಾಕಂದ್ರೆ ಆ ದೇಶದವರು ಬೇರೆ ದೇಶದವ್ರು ಬಂದು ನಮ್ಮ ದೇಶದಲ್ಲಿ ಕಂಪನಿಗಳನ್ನು ಕೈಗಾರಿಕೆಗಳ ಸ್ಥಾಪನೆ ಮಾಡ್ಯಾರಂದಾಗ ಅವ್ರು ಬಂದಂಥ ಲಾಭವನ್ನು ತಾವೇ ತೆಗೆದುಕೊಂಡು ಹೋಗ್ತಾರೆ. ಹಾಗಾಗಿ ನಮಗಲ್ಲಿ ಯಾವುದೇ ರೀತಿಯ ಲಾಭ ಆಗಂಗಿಲ್ಲ. ಆಮೇಲೆ ವಿದೇಶಿ ಬಂಡವಾಳ ಕೂಡ ಏನಾಗ್ತೈತೆ, ಇಲ್ಲಿ ಬಂಡವಾಳದ ಪ್ರಮಾಣ ಕೂಡ ಹೊರ ದೇಶಗಳಿಗೆ ಹೆಚ್ಚು ಹೋಗ್ತದ ಅಂತ ಹೇಳ್ಬೋದು. ಇದು ಒಂದು ವಿರೋಧವಾದ. ಇನ್ನು ಆರ್ಥಿಕ ಸ್ವಾಯತ್ತತೆ ಗೊಂದಲ ಅಂತ ಹೇಳ್ತಾರೆ. ಗೊಂದಲ ಅಲ್ಲ, ಧಕ್ಕೆ. ಪ್ರಮುಖ ಕ್ಷೇತ್ರಗಳಲ್ಲಿ ಉದಾಹರಣೆ ರಕ್ಷಣಾ, ಸಂವಹನ, ನೌಕರಿ, ಮಾರಾಟ ಹೆಚ್ಚು ಇವೇನು ಮಾಡ್ತಾವೆ, ವಿದೇಶಿ ನೇರ ಬಂಡವಾಳ ಹೂಡಿಕೆ. ಇದು ವಿದೇಶಿ ನೇರ ಹೂಡಿಕೆಯಲ್ಲಿ ಕೂಡ ಆದರೆ ಆರ್ಥಿಕ ನಿರ್ಣಯಗಳೇ ವಿದೇಶಿ ಕಂಪನಿಗೆ ಪ್ರಭಾವ ಹೆಚ್ಚಾಗ್ತದೆ ಅಂತ ಹೇಳ್ತಾರೆ. ಇಲ್ಲಿ ರಕ್ಷಣೆ ಆಗಲಿ ಸಂವಹನ ಆಗಲಿ ಇಲ್ಲಿಯೂ ಕೂಡ ಏನಾಗ್ತದೆ, ಹೆಚ್ಚಿನ ಪ್ರಭಾವ ಬೀರ್ತದೆ ಅಂತ ಹೇಳ್ತಾರೆ. ಇನ್ನು ಸ್ಥಳೀಯ ಸಂಸ್ಕೃತಿ ಮತ್ತು ಸಾಮಾಜಿಕ ಮೌಲ್ಯಗಳ ಮೇಲೆ ಕೂಡ ಪರಿಣಾಮ ಬೀರ್ತದೆ. ಯಾಕಂದರೆ ವಿದೇಶಿ ಕಂಪನಿಗಳು ಕಂಪನಿಗಳ ಸಾಂಸ್ಕೃತಿಕ ಅಂಶಗಳನ್ನು ಪರಿಚಯಿಸಬಹುದು. ಇದು ಸ್ಥಳೀಯ ಮೌಲ್ಯಗಳ ಮೇಲೆ ಪ್ರಭಾವ ಬೀರಬಹುದು. ಅಂದ್ರೆ ತಮ್ಮ ಒಂದು ಪ್ರಭಾವವನ್ನು ಕೂಡ ಬೀರ್ಬೋದು ಅಲ್ಲಿ. ಇಲ್ಲಿ ಏನು ಮಾಡ್ತಾರೆ, ತಂತ್ರಜ್ಞಾನದಾಗಲಿ ಕಾರ್ಮಿಕರ ಒಂದು ದಕ್ಷತೆ ಆಗಲಿ ಇಲ್ಲಿ ಏನಾಗ್ತದೆ, ಬದಲಾವಣೆಗಳಾಗ್ತವೆ. ನಮ್ಮ ದೇಶೀಯ ಒಂದು ತಂತ್ರಜ್ಞಾನ ಆಗಲಿ ಅಥವಾ ಕಾರ್ಮಿಕರ ದಕ್ಷತೆ ಆಗಲಿ ಇಲ್ಲಿ ಬದಲಾವಣೆಗಳಾಗ್ತವೆ. ಮತ್ತು ರಕ್ಷಣಾ ವ್ಯವಹಾರಗಾರ ಆಗಿರ್ಬೋದು, ಇಲ್ಲಿ ಏನಾಗ್ತದೆ, ಒಂದಿಷ್ಟು ಸಾಂಸ್ಕೃತಿಕ ಅಂಶಗಳು ಕೂಡ ಬದಲಾವಣೆ ಆಗ್ತವೆ. ಇದರಿಂದ ಏನಾಗ್ತದೆ, ನಮ್ಮ ಸ್ಥಳೀಯ ಒಂದು ಕೈಗಾರಿಕೆ ಆಗಲಿ ಅಥವಾ ಕಂಪನಿಗಳ ಮೇಲೆ ಅದು ಪರಿಣಾಮ ಬೀರ್ತದೆ ಅಂತ ಹೇಳ್ಬೋದು. ಇದು ಒಂದು. ಇನ್ನು ಉದ್ಯೋಗದಲ್ಲಿ ಅಸ್ಥಿರತೆ, ಅಂದರೆ ಕೆಲವೊಮ್ಮೆ ವಿದೇಶಿ ಕಂಪನಿಗಳು ಕಡಿಮೆ ವೆಚ್ಚದ ಕಾರ್ಮಿಕರ ಶಕ್ತಿ ಇರುವ ದೇಶಗಳಿಗೆ ಸ್ಥಳಾಂತರವಾಗಬಹುದು. ಇದರಿಂದ ಇಲ್ಲಿನ ಉದ್ಯೋಗಗಳಲ್ಲಿ ಅಸ್ಥಿರತೆ ಉಂಟಾಗ್ಬೋದು ಅಂತ ಹೇಳ್ತಾರೆ. ಅಂದರೆ ಕೆಲವೊಮ್ಮೆ ಏನು ಮಾಡ್ತದೆ, ವಿದೇಶಿ ಕಂಪನಿಗಳು ಕಡಿಮೆ ವೆಚ್ಚದ ಕಾರ್ಮಿಕರನ್ನು ಕೂಡ ತರಿಸ್ಕೊಳ್ಬೋದು. ಇದರಿಂದ ಸ್ಥಳೀಯ ಕೈಗಾರಿಕೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರಲ್ಲಿ ಕೂಡ ಏನಾಗ್ತೈತಿ, ಅಸ್ಥಿರತೆ ಉಂಟಾಗ್ತದೆ ಅಂತ ಹೇಳ್ಬೋದು. ಲಾಸ್ಟ್ ಒನ್ ಇದ್ರಾಗ ಸೇವಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಅನಿವಾರ್ಯ ಶೇಕಡಾವಾರು ಹಂಚಿಕೆ. ಅಂದರೆ ಕೆಲವು ಕ್ಷೇತ್ರಗಳಲ್ಲಿ ಹೆಚ್ಚಿದ ವಿದೇಶಿ ಪಾಲುದಾರಿಕೆ ಸ್ಥಳೀಯ ನಿಯಂತ್ರಣವನ್ನು ಏನ್ರಿ ಕಾಯ್ದುಕೊಳ್ಳಬಹುದು ಅಂತ ಹೇಳ್ತಾರೆ. ಇದು ಕೂಡ ಒಂದು ಪ್ರಮುಖ ಅಂಶ. ಕೆಲವು ಕ್ಷೇತ್ರಗಳಲ್ಲಿ ಹೆಚ್ಚಿನ ವಿದೇಶಿ ಪಾಲುದಾರಿಕೆ ಕಂಡು ಬರ್ತದೆ, ಕೆಲವಲ್ಲಿ ಕಡಿಮೆ ಕಂಡು ಕೂಡ ಬರ್ಬೋದು ಅಂತ ಹೇಳ್ತಾರೆ. ಇವೆಲ್ಲ ಬರತಕ್ಕಂಥವೇನು ಇದರ ವಿರುದ್ಧವಾದಗಳು. ಈ ರೀತಿ ನಾ ಕೊಟ್ಟಂಥ ಮಾಹಿತಿ ಸಂಕ್ಷಿಪ್ತ. ಇದು ನಿಮ್ಗೆ ಉಪಯುಕ್ತ ಆಗೈತೆ ಅನ್ಕೋತೀನಿ. ನಾನು ಪ್ರಥಮ ಹೇಳ್ತಕ್ಕಂಥದ್ದೇ ಮತ್ತೊಮ್ಮೆ ಇಲ್ಲಿ ಹೇಳ್ತಾ ಇದ್ದೀನಿ.
ನನ್ನ ಚಾನಲನ್ನು ನೋಡ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಅಂತ ಕೇಳ್ಕೊಳ್ತಾ ಇಂದಿನ ವಿಷಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ.